ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲದ ಅರಳಿಯ ಗುರುಪೀಠದಲ್ಲಿ ಕಳೆದ 2 ದಿನಗಳ ಹಿಂದೆ ಆಸ್ತಿ ವಿವಾದಕ್ಕೆ ಗಲಾಟೆಯೊಂದು ನಡೆದಿದೆ. ಮಠದ ಪೀಠಾಧ್ಯಕ್ಷರಾದ ಅರಳಿಯ ಸ್ವಾಮೀಜಿಗಳ ಮೇಲೆ ಜಾಗ ಒತ್ತುವರಿ ಮಾಡಿದ್ದಾರೆ ಎಂದು ಆರೋಪಿಸಿ ಅದೇ ಊರಿನ ಸಿದ್ದೇಶ್ ಮತ್ತು ಆಕಾಶ್ ಎಂಬ ಸಹೋದರರು ಮಠಕ್ಕೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ. ಇಷ್ಟೆಲ್ಲ ಗಲಾಟೆಯ ಬಳಿಕ ಐಮಂಗಲ ಪೊಲೀಸ್ ಠಾಣೆಗೆ ಕೇಸ್ ದಾಖಲಿಸಲು ಹೋಗಿದ್ದ ಸಂದರ್ಭದಲ್ಲೂ ಕೂಡ ಮಠಾಧೀಶರ ಮೇಲೆ ಹಲ್ಲೆ ಮಾಡಲಾಗಿದೆ. ಇನ್ನು ಪುಡಾರಿ ಯುವಕರು ಹಲ್ಲೆ ನಡೆಸಿದ್ದು ಈಗ ಭಾರೀ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಘಟನೆಯಲ್ಲಿ ಅರಳಿಯ ಶ್ರೀಗಳು ಗಂಭೀರವಾಗಿ ಗಾಯಗೊಂಡಿದ್ದು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಈ ನಡುವೆ ಆಸ್ಪತ್ರೆಗೆ ಚಿತ್ರದುರ್ಗದ ಬಸವಮೂರ್ತಿ ಮಹದಾರ ಚೆನ್ನಯ್ಯ ಸ್ವಾಮೀಜಿ, ಷಡಾಕ್ಷರ ಮುನಿಗಳು ಸೇರಿದಂತೆ ಹಲವರು ಭೇಟಿ ನೀಡಿ ಶ್ರೀಗಳ ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ರಾತ್ರಿ 8:30 ಸಮಯದಲ್ಲಿ ಮಠದ ಹತ್ರ ಏಕಾಏಕಿ ಬಂದು ಅಣ್ಣ ತಮ್ಮಳಿಬ್ಬರೂ ಸಹ ಪಕ್ಕದ ಹೊಲದ ಶಿವಪ್ರಕಾಶ್ ಅನ್ನೋರ ಮಕ್ಕಳು ಏಕಾಏಕಿ ರಾತ್ರಿ ಹಲ್ಲೆ ಮಾಡಿದ್ದಾರೆ. ಕೊಲೆ ಮಾಡೋ ಇದಕ್ಕೆ ಉದ್ದೇಶದಿಂದಲೇ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ತುಂಬ ಗಂಭೀರವಾಗಿ ನಮಗೆ ಮೂಗಿಗೆಲ್ಲ ರಕ್ತ ಬರಂಗೆ ಇದು ಮಾಡಿ ಹೊಡೆದು ಎಲ್ಲ ಭಾಳಷ್ಟು ಗದ್ದಲ ಮಾಡಿ ಕೆಳಮಟ್ಟದ ಭಾಷೆಗಳಿದಾವಲ್ಲ ಅವನ್ನೆಲ್ಲ ಬಳಸಿ ಅವನು ತುಂಬ ಕ್ರೂರವಾಗಿ ವರ್ತನೆ ಮಾಡಿದ್ದಾನೆ. ಮಠದ ಮುಂದೆ ಶಪಥ ಮಾಡಿದ್ದಾನೆ, ಇನ್ನು ಕೊಲೆ ಮಾಡಿನೇ ಹೋಗೋದು ಅಂತ. ಇಷ್ಟೊಂದು ದಾಕ್ಷಿಣ್ಯತೆ ಬರ್ತೈತೆ ಅಂತಂದರೆ ತುಂಬ ದುರಂತ ಇದು. ಇನ್ನು ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಕೂಡ ಭೇಟಿ ನೀಡಿ ಘಟನೆಯ ಸಂಬಂಧವಾಗಿ ಶ್ರೀಗಳಿಂದಲೂ ಕೂಡ ಮಾಹಿತಿ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕಿಡಿಗೇಡಿ ಇಬ್ಬರು ಪುಂಡ ಯುವಕರ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ದು ಆರೋಪಿಗಳಾದ ಸಿದ್ದೇಶ್ ಮತ್ತು ಆಕಾಶ್ ಎಂಬ ಪುಡಾರಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಶ್ರೀಗಳ ಮೇಲೆ ಹಲ್ಲೆಯನ್ನ ಖಂಡಿಸಿ ಚಿತ್ರದುರ್ಗದಲ್ಲೂ ಕೂಡ ಮಾದಿಗ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕವಾಗಿ ಈಗಾಗಲೇ ಆರೋಪಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಗಡೀಪಾರು ಮಾಡುವಂತೆಯೂ ಕೂಡ ಒತ್ತಾಯಿಸಿದ್ದಾರೆ. ಭಕ್ತರು ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತಿನ ವಿಚಾರ ನೇರವಾಗಿ ಏನು ನಿನ್ನೆ ರಾತ್ರಿ ಅರಳಯ್ಯ ಸ್ವಾಮೀಜಿಯವರ ಮೇಲೆ, ಶ್ರೀ ಬಸವ ಅರಳಯ್ಯ ಮಹಾಸ್ವಾಮೀಜಿಯವರ ಮೇಲೆ ಅನ್ಯ ಕೋಮಿನ ಪಕ್ಕದ ಜಮೀನಿನ ತಂದೆ ಮತ್ತು ಮಗ ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ಹೊಡೆದಿರ್ತಕ್ಕಂಥದ್ದು ಘಟನೆ ಈಗ ಮಾಧ್ಯಮದಲ್ಲೂ ಕೂಡ ಬೆಳಿಗ್ಗೆನೇ ಆಗಲೇ ಪ್ರಸಾರ ಆಗಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಈಗಾಗಲೇ ನಮಗೆ ಭಾಳಷ್ಟು ನೋವೇನೆಂದರೆ ಮಾದಿಗ ಸಮುದಾಯದ ಒಬ್ಬ ಮಠಾಧೀಶರಿಗೇ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ ನಾವು ಈ ಸಮಾಜದಲ್ಲಿ ಮಾದಿಗರು ಬದುಕೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಈಗ ನಾವು ಮಾದಿಗರಿಗೆ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. ಇವತ್ತು ಅರಳಯ್ಯ ಸ್ವಾಮೀಜಿ ಅನ್ನೋಂಥ ಒಂದು ದೊಡ್ಡ ಮಠ ಕಟ್ಟಿ ಒಂದು ಶಾಲೆಯನ್ನು ನಡೆಸಿ ಒಂದು ಕಷ್ಟಪಟ್ಟು ಸಮುದಾಯದ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅವರು ಸಾಕಷ್ಟು ಕಷ್ಟಪಟ್ಟಾರೆ. ಏಕಾಂಗಿಯಾಗಿ ಒಟ್ಟಾರೆ ಸಿವಿಲ್ ವ್ಯಾಜ್ಯ ಕೋರ್ಟ್ನಲ್ಲಿದ್ದರೂ ಕೂಡ ಮಠಕ್ಕೆ ನುಗ್ಗಿ ಪುಡಾರಿ ಯುವಕರು ಈಗಾಗಲೇ ಮಠಾಧೀಶರ ಮೇಲೆ ಹಲ್ಲೆ ಮಾಡಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಂಥ ಪುಂಡ ಯುವಕರನ್ನ ಗಡೀಪಾರು ಮಾಡಬೇಕು, ಅಷ್ಟೇ ಅಲ್ಲದೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಸಮುದಾಯದ ಒತ್ತಾಯವಾಗಿದೆ.